ಇಂದು ಜೂನ್ 11, 2025. ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನಾನು ಆತ್ಮ, ಶಾಶ್ವತ ಮತ್ತು ದೈವಿಕ ಬೆಳಕಿನಿಂದ ತುಂಬಿದ್ದೇನೆ. ನನ್ನ ಸಂತೋಷವು ಬಾಹ್ಯ ಸಂದರ್ಭಗಳಿಂದ ಸ್ವತಂತ್ರವಾಗಿದೆ. ಏನೇ ಸಂಭವಿಸಿದರೂ ನನ್ನ ಮನಸ್ಸು ಶಾಂತಿಯುತ ಮತ್ತು ಸ್ಥಿರವಾಗಿರುತ್ತದೆ. ನಾನು ಗೊಂದಲಗಳಿಂದ ಬೇರ್ಪಟ್ಟು ನನ್ನ ಅತ್ಯುನ್ನತ ಸ್ವಭಾವದ ಮೇಲೆ ಕೇಂದ್ರೀಕರಿಸುತ್ತೇನೆ. ನನ್ನ ಆಧ್ಯಾತ್ಮಿಕ ಪ್ರಯಾಣವನ್ನು ಉನ್ನತೀಕರಿಸುವ ಸಂಬಂಧಗಳನ್ನು ನಾನು ಆಕರ್ಷಿಸುತ್ತೇನೆ. ನಾನು ಅಪರಿಮಿತ ಶುದ್ಧತೆಯನ್ನು ಆರಿಸಿಕೊಳ್ಳುತ್ತೇನೆ. ನನ್ನ ಹೃದಯ ಮತ್ತು ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳುತ್ತೇನೆ. ನಾನು ದೈವಿಕ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನನ್ನ ಆಲೋಚನೆಗಳು ನನ್ನ ವಾಸ್ತವವನ್ನು ಸೃಷ್ಟಿಸುತ್ತವೆ. ನಾನು ಸಬಲೀಕರಣವನ್ನು ಆರಿಸಿಕೊಳ್ಳುತ್ತೇನೆ. ನನ್ನ ಶಕ್ತಿ ಪವಿತ್ರವಾಗಿದೆ. ನಾನು ಅದನ್ನು ಶಾಂತಿ ಮತ್ತು ಬುದ್ಧಿವಂತಿಕೆಯಿಂದ ರಕ್ಷಿಸುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಆತ್ಮವಿಶ್ವಾಸ ಮತ್ತು ನಂಬಿಕೆಯೊಂದಿಗೆ ನಡೆಯುತ್ತೇನೆ. ನನ್ನ ಬುದ್ಧಿವಂತಿಕೆ ಪ್ರತಿದಿನ ಆಳವಾಗುತ್ತದೆ. ನಾನು ನನ್ನ ಪ್ರಯಾಣವನ್ನು ನಂಬುತ್ತೇನೆ. ನಾನು ನಿರ್ಭೀತವು. ನಾನು ನನ್ನನ್ನು ಮತ್ತು ನನ್ನ ದೈವಿಕ ರಕ್ಷಣೆಯನ್ನು ನಂಬುತ್ತೇನೆ. ನಾನು ಹಿಂದಿನ ಪ್ರಭಾವಗಳಿಂದ ನನ್ನನ್ನು ಮುಕ್ತಗೊಳಿಸುತ್ತೇನೆ ಮತ್ತು ನನ್ನ ನಿಜವಾದ ಗುರುತನ್ನು ಸ್ವೀಕರಿಸುತ್ತೇನೆ. ನನ್ನ ಸಂಬಂಧಗಳು ಸತ್ಯ ಮತ್ತು ಗೌರವದ ಮೇಲೆ ನಿರ್ಮಿಸಲ್ಪಟ್ಟಿವೆ, ಅವಶ್ಯಕತೆಯ ಮೇಲೆ ಅಲ್ಲ. ನಾನು ಬದಲಾವಣೆಗೆ ಹೆದರುವುದಿಲ್ಲ. ನಾನು ಅನುಗ್ರಹದಿಂದ ಬೆಳವಣಿಗೆಯನ್ನು ಸ್ವಾಗತಿಸುತ್ತೇನೆ. ಪ್ರತಿಯೊಂದು ಸವಾಲು ನನ್ನ ಅತ್ಯುನ್ನತ ಬೆಳವಣಿಗೆಗೆ ಒಂದು ಅವಕಾಶ. ನನ್ನ ಉಪಸ್ಥಿತಿಯು ಇತರರಿಗೆ ಸ್ಫೂರ್ತಿ ನೀಡುತ್ತದೆ. ನಾನು ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಹೊರಸೂಸುತ್ತೇನೆ. ನಾನು ಎಲ್ಲ ಆತ್ಮಗಳನ್ನು ಗೌರವಿಸುತ್ತೇನೆ, ಆದರೆ ನಿರೀಕ್ಷೆಗಳಿಂದ ದೂರವಿರುತ್ತೇನೆ. ನಾನು ನನ್ನ ಆಂತರಿಕ ಶುದ್ಧತೆಯ ಮೇಲೆ ಕೇಂದ್ರೀಕರಿಸುತ್ತೇನೆ. ಅದು ನನ್ನ ಶಕ್ತಿ. ನನ್ನ ಪ್ರೀತಿ ದೈವಿಕ ಮೂಲದಿಂದ ಬರುತ್ತದೆ. ಅದು ಶುದ್ಧ ಮತ್ತು ಉನ್ನತಿಗೇರಿಸುವಂತಿದೆ. ನನ್ನ ಯಶಸ್ಸನ್ನು ನನ್ನ ಆಂತರಿಕ ಶಾಂತಿ ಮತ್ತು ತೃಪ್ತಿಯಿಂದ ಅಳೆಯಲಾಗುತ್ತದೆ. ನನ್ನ ಆಧ್ಯಾತ್ಮಿಕ ಪ್ರಯತ್ನಗಳು ನನ್ನ ಭವಿಷ್ಯವನ್ನು ರೂಪಿಸುತ್ತವೆ. ನಾನು ಸುವರ್ಣ ಜೀವನವನ್ನು ಸೃಷ್ಟಿಸುತ್ತೇನೆ. ನಾನು ಅನುಮಾನಗಳು ಮತ್ತು ಭಯಗಳನ್ನು ಮೀರಿ ಮೇಲೇರುತ್ತೇನೆ. ನಾನು ಚಿಂತೆಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ಎಲ್ಲವೂ ನನ್ನ ಬೆಳವಣಿಗೆಗಾಗಿ ನಡೆಯುತ್ತದೆ ಎಂದು ನಂಬುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ವಾಸ್ತವದಲ್ಲಿ ನೆಲೆಗೊಂಡಿದ್ದೇನೆ. ನಾನು ಭ್ರಮೆಗಳನ್ನು ಮೀರಿ ನೋಡುತ್ತೇನೆ. ನನ್ನ ಸುತ್ತಲೂ ಏನೇ ನಡೆದರೂ ನಾನು ಶಾಂತಿಯಲ್ಲಿ ಬೇರೂರಿದ್ದೇನೆ. ನನ್ನ ಅರಿವು ತೀಕ್ಷ್ಣವಾಗಿದೆ. ನಾನು ಪ್ರತಿ ಕ್ಷಣದಲ್ಲೂ ಸೌಂದರ್ಯವನ್ನು ಗಮನಿಸುತ್ತೇನೆ. ನಾನು ಎಂದಿಗೂ ಒಂಟಿಯಾಗಿಲ್ಲ. ಪರಮಾತ್ಮ ಯಾವಾಗಲೂ ನನಗೆ ಮಾರ್ಗದರ್ಶನ ನೀಡುತ್ತಾನೆ. ನನ್ನ ಮನಸ್ಸು ಒಂದು ದೀಪಸ್ತಂಭ, ಶಕ್ತಿ ಮತ್ತು ಸ್ಪಷ್ಟತೆಯನ್ನು ಬೆಳಗಿಸುತ್ತದೆ. ನಾನು ಸುಲಭವಾಗಿ ಕ್ಷಮಿಸುತ್ತೇನೆ ಮತ್ತು ಎಲ್ಲ ಹೊರೆಗಳನ್ನು ಬಿಡುತ್ತೇನೆ. ನನ್ನ ಅತ್ಯುನ್ನತ ಒಳಿತಿಗೆ ಸೇವೆ ಸಲ್ಲಿಸದ ಸಂಬಂಧಗಳಿಂದ ನಾನು ಬೇರ್ಪಡುತ್ತೇನೆ. ನನ್ನ ಆಲೋಚನೆಗಳು ಪವಿತ್ರ. ನಾನು ನನ್ನ ಸತ್ಯದಲ್ಲಿ ಆತ್ಮವಿಶ್ವಾಸದಿಂದ ನಿಲ್ಲುತ್ತೇನೆ. ನನ್ನ ಆಧ್ಯಾತ್ಮಿಕ ರೂಪಾಂತರಕ್ಕೆ ನಾನು ಸಮರ್ಪಿತನಾಗಿದ್ದೇನೆ. ಈ ಜಗತ್ತಿನಲ್ಲಿ ನನ್ನ ಉಪಸ್ಥಿತಿಯು ಅರ್ಥಪೂರ್ಣವಾಗಿದೆ. ನಾನು ಸಕಾರಾತ್ಮಕ ಬದಲಾವಣೆಯನ್ನು ಸೃಷ್ಟಿಸುತ್ತೇನೆ. ನಾನು ಪ್ರತಿ ಆತ್ಮವನ್ನು ಗೌರವಿಸುತ್ತೇನೆ ಮತ್ತು ದಯೆಯನ್ನು ಹೊರಸೂಸುತ್ತೇನೆ. ನಾನು ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ಆಂತರಿಕ ಮೌನವನ್ನು ಸ್ವೀಕರಿಸುತ್ತೇನೆ.
ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಧೈರ್ಯಶಾಲಿಯಾಗಿದ್ದೇನೆ. ನಾನು ನನ್ನದೇ ಆದ ಹಾದಿಯಲ್ಲಿ ನಡೆಯುತ್ತೇನೆ. ನನ್ನ ಅಂತಃಪ್ರಜ್ಞೆ ಸ್ಪಷ್ಟ ಮತ್ತು ಬಲವಾಗಿದೆ. ನಾನು ಅದನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನನ್ನ ಮನಸ್ಸು ಹಗುರವಾಗಿದೆ. ನನ್ನ ಹೃದಯ ಮುಕ್ತವಾಗಿದೆ. ನಾನು ಅಪರಿಮಿತ. ನಾನು ನಿರೀಕ್ಷೆಗಳಿಂದ ಬೇರ್ಪಟ್ಟು ದೈವಿಕ ಹರಿವನ್ನು ಸ್ವೀಕರಿಸುತ್ತೇನೆ. ನನ್ನ ಆಧ್ಯಾತ್ಮಿಕ ಪ್ರಯಾಣವು ವಿಶಿಷ್ಟವಾಗಿದೆ ಮತ್ತು ನಾನು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ. ನನ್ನ ಸಂಬಂಧಗಳು ನನ್ನ ಆಂತರಿಕ ಪರಿಶುದ್ಧತೆಯನ್ನು ಪ್ರತಿಬಿಂಬಿಸುತ್ತವೆ. ನಾನು ಪ್ರತಿದಿನ ಕಲಿಯುತ್ತಿದ್ದೇನೆ, ವಿಕಸನಗೊಳ್ಳುತ್ತಿದ್ದೇನೆ ಮತ್ತು ವಿಸ್ತರಿಸುತ್ತಿದ್ದೇನೆ. ನಾನು ದೈವಿಕತೆಯೊಂದಿಗೆ ಹೆಚ್ಚು ಸಂಪರ್ಕ ಸಾಧಿಸುತ್ತಿದ್ದಂತೆ ನನ್ನ ಸ್ಪಷ್ಟತೆ ಆಳವಾಗುತ್ತದೆ. ನಾನು ನನ್ನ ಬೆಳಕನ್ನು ಬೆಳಗಿಸುತ್ತೇನೆ, ಇತರರು ಸತ್ಯವನ್ನು ಹುಡುಕಲು ಪ್ರೇರೇಪಿಸುತ್ತೇನೆ. ನನ್ನ ಆಧ್ಯಾತ್ಮಿಕ ಅಡಿಪಾಯವು ಎಲ್ಲ ಸವಾಲುಗಳ ಮೂಲಕ ನನ್ನನ್ನು ಬಲವಾಗಿರಿಸುತ್ತದೆ. ನಾನು ಶಾಂತಿ, ಬುದ್ಧಿವಂತಿಕೆ ಮತ್ತು ದೈವಿಕ ಪ್ರೀತಿಯೊಂದಿಗೆ ಹೊಂದಿಕೊಂಡಿದ್ದೇನೆ. ನನ್ನ ಸ್ವಂತ ಸಂತೋಷ ಮತ್ತು ತೃಪ್ತಿಗೆ ನಾನು ಜವಾಬ್ದಾರನಾಗಿರುತ್ತೇನೆ. ನಾನು ನನ್ನನ್ನು ಮತ್ತು ನಾನು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ನಂಬುತ್ತೇನೆ. ನನ್ನ ಶಾಂತಿ ನನ್ನ ಆದ್ಯತೆ. ನಾನು ಅದನ್ನು ಸಾವಧಾನತೆಯಿಂದ ರಕ್ಷಿಸುತ್ತೇನೆ. ನಾನು ನನ್ನ ಚಿಂತೆಗಳನ್ನು ಪರಮಾತ್ಮನಿಗೆ ಒಪ್ಪಿಸುತ್ತೇನೆ ಮತ್ತು ಆಂತರಿಕ ಶಕ್ತಿಯನ್ನು ಅಳವಡಿಸಿಕೊಳ್ಳುತ್ತೇನೆ. ನಾನು ಯಾವುದೇ ಪರಿಸ್ಥಿತಿಯನ್ನು ಬುದ್ಧಿವಂತಿಕೆಯಿಂದ ಪರಿವರ್ತಿಸಲು ಸಮರ್ಥನಾಗಿದ್ದೇನೆ. ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ನನ್ನನ್ನು ನನ್ನ ಅತ್ಯುನ್ನತ ಆತ್ಮಕ್ಕೆ ಹತ್ತಿರ ತರುತ್ತದೆ. ನಾನು ಶಾಂತತೆ ಮತ್ತು ಆಂತರಿಕ ಶಕ್ತಿಯನ್ನು ಹೊರಸೂಸುತ್ತೇನೆ. ನನ್ನ ಜೀವನವು ಸುಂದರವಾಗಿ ತೆರೆದುಕೊಳ್ಳುತ್ತದೆ, ದೈವಿಕ ಶಕ್ತಿಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ನಾನು ಆಧ್ಯಾತ್ಮಿಕ ಯಶಸ್ಸಿನ ಮೇಲೆ ಕೇಂದ್ರೀಕರಿಸುತ್ತೇನೆ, ಲೌಕಿಕ ಸಾಧನೆಗಳು ಅನುಸರಿಸುತ್ತವೆ ಎಂದು ತಿಳಿದಿದ್ದೇನೆ. ನಾನು ನಿಸ್ವಾರ್ಥ ಸೇವೆಯನ್ನು ಅಭ್ಯಾಸ ಮಾಡುತ್ತೇನೆ, ನನ್ನ ಸುತ್ತಲಿನವರಿಗೆ ಬೆಳಕನ್ನು ತರುತ್ತೇನೆ. ನನ್ನ ಉಪಸ್ಥಿತಿಯು ನಾನು ಭೇಟಿಯಾಗುವವರನ್ನು ಸ್ವಾಭಾವಿಕವಾಗಿ ಮೇಲಕ್ಕೆತ್ತುತ್ತದೆ. ನಾನು ಭೂತಕಾಲದಿಂದ ಬೇರ್ಪಟ್ಟು ವರ್ತಮಾನವನ್ನು ಸ್ವೀಕರಿಸುತ್ತೇನೆ. ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಶಾಂತಿಯನ್ನು ಆರಿಸಿಕೊಳ್ಳುವ ಮೂಲಕ ನಾನು ಶಾಂತಿಯನ್ನು ಆಕರ್ಷಿಸುತ್ತೇನೆ. ಪ್ರತಿ ಕ್ಷಣವೂ ರೂಪಾಂತರದ ಸಾಮರ್ಥ್ಯವನ್ನು ಹೊಂದಿದೆ. ನಾನು ನನ್ನ ಕ್ರಿಯೆಗಳನ್ನು ನನ್ನ ಅತ್ಯುನ್ನತ ಉದ್ದೇಶದೊಂದಿಗೆ ಜೋಡಿಸುತ್ತೇನೆ. ನನ್ನ ದೈನಂದಿನ ಜೀವನದಲ್ಲಿ ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಗೆ ನಾನು ಜಾಗವನ್ನು ಹೊಂದಿದ್ದೇನೆ. ನಾನು ಪ್ರತಿ ಅನುಭವವನ್ನು ಕೃತಜ್ಞತೆ ಮತ್ತು ನಂಬಿಕೆಯಿಂದ ಸ್ವೀಕರಿಸುತ್ತೇನೆ. ನಾನು ಪರಮಾತ್ಮನ ಸ್ಮರಣೆಯನ್ನು ಆಳಗೊಳಿಸುತ್ತಿದ್ದಂತೆ ನನ್ನ ವಾಸ್ತವವು ಬದಲಾಗುತ್ತದೆ. ನಾನು ಆಧ್ಯಾತ್ಮಿಕವಾಗಿ ಸ್ಥಿತಿಸ್ಥಾಪಕನಾಗಿದ್ದೇನೆ, ಎಲ್ಲ ಸಂದರ್ಭಗಳ ಮೂಲಕವೂ ಅನುಗ್ರಹದಿಂದ ಹರಿಯುತ್ತೇನೆ. ದೈವಿಕತೆಯ ಮೇಲಿನ ನನ್ನ ಪ್ರೀತಿ ಪ್ರತಿದಿನ ಬಲಗೊಳ್ಳುತ್ತದೆ. ನಾನು ಗೊಂದಲಗಳನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನನ್ನ ಸತ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ಹಂತ ಹಂತವಾಗಿ ನನ್ನ ಅತ್ಯುನ್ನತ ಸ್ವಭಾವಕ್ಕೆ ವಿಕಸನಗೊಳ್ಳುತ್ತಿದ್ದೇನೆ. ನಾನು ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆಯೊಂದಿಗೆ ನನ್ನ ಮಾರ್ಗವನ್ನು ಸ್ವೀಕರಿಸುತ್ತೇನೆ. ಪ್ರತಿಯೊಂದು ಸಂವಹನವು ದಯೆ ಮತ್ತು ಶಾಂತಿಯನ್ನು ಹೊರಸೂಸುವ ಅವಕಾಶವಾಗಿದೆ.
ನಾನು ಆಧ್ಯಾತ್ಮಿಕ ಜ್ಞಾನವು ನನ್ನ ನಿರ್ಧಾರಗಳನ್ನು ಸಲೀಸಾಗಿ ಮಾರ್ಗದರ್ಶನ ಮಾಡಲು ಬಿಡುತ್ತೇನೆ. ನಾನು ನಿರ್ಲಿಪ್ತನಾಗಿರುತ್ತೇನೆ, ಆದರೆ ಆಳವಾಗಿ ಸಹಾನುಭೂತಿಯುಳ್ಳವನಾಗಿರುತ್ತೇನೆ. ನಾನು ಶುದ್ಧತೆಯ ಬೆಳಕನ್ನು ಹೊತ್ತಿದ್ದೇನೆ ಮತ್ತು ನಾನು ಹೋದಲ್ಲೆಲ್ಲ ಅದನ್ನು ಹೊರಸೂಸುತ್ತೇನೆ. ನನ್ನ ಪ್ರಜ್ಞೆ ವಿಸ್ತರಿಸುತ್ತಿದೆ. ನಾನು ಜೀವನದ ಆಳವಾದ ಸತ್ಯಗಳನ್ನು ನೋಡುತ್ತೇನೆ. ನಾನು ಪರಿವರ್ತನೆಯ ಪ್ರಯಾಣದಲ್ಲಿ ಸ್ಥಿರ ಮತ್ತು ನಿರ್ಭಯನಾಗಿದ್ದೇನೆ. ನಾನು ಬಾಹ್ಯ ದೃಢೀಕರಣದಿಂದ ಬೇರ್ಪಟ್ಟು ನನ್ನ ಆಂತರಿಕ ಬುದ್ಧಿವಂತಿಕೆಯನ್ನು ನಂಬುತ್ತೇನೆ. ನಾನು ಮಾಡುವ ಎಲ್ಲದರಲ್ಲೂ ನಂಬಿಕೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಾನು ಸಾಕಾರಗೊಳಿಸುತ್ತೇನೆ. ನನ್ನ ಜೀವನವು ದೈವಿಕ ಅನುಗ್ರಹ ಮತ್ತು ಮಾರ್ಗದರ್ಶನದಿಂದ ತುಂಬಿದೆ. ನಾನು ನನ್ನ ಅತ್ಯುನ್ನತ ಸತ್ಯದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ್ದೇನೆ. ನನ್ನ ಶಾಶ್ವತ ಉದ್ದೇಶವನ್ನು ತಿಳಿದುಕೊಳ್ಳುವುದರಿಂದ ನನ್ನ ಸಂತೋಷ ಬರುತ್ತದೆ. ನಾನು ಪ್ರೀತಿ ಮತ್ತು ಸತ್ಯದ ಅತ್ಯುನ್ನತ ಕಂಪನದೊಂದಿಗೆ ಹೊಂದಿಕೊಂಡಿದ್ದೇನೆ. ನನ್ನ ಆಲೋಚನೆಗಳು ಶಕ್ತಿಯುತವಾಗಿವೆ. ನಾನು ಅವುಗಳೊಂದಿಗೆ ನನ್ನ ವಾಸ್ತವವನ್ನು ಸೃಷ್ಟಿಸುತ್ತೇನೆ. ನಾನು ನಿಸ್ವಾರ್ಥ ಸೇವೆಯಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುತ್ತೇನೆ. ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಕ್ರಿಯೆಯು ಆಧ್ಯಾತ್ಮಿಕ ಬುದ್ಧಿವಂತಿಕೆಯಿಂದ ಮಾರ್ಗದರ್ಶಿಸಲ್ಪಡುತ್ತದೆ. ನನ್ನ ಉಪಸ್ಥಿತಿಯು ನನ್ನ ಸುತ್ತಲಿನವರಿಗೆ ಉಷ್ಣತೆ, ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಯನ್ನು ತರುತ್ತದೆ. ನಾನು ಗೊಂದಲಗಳನ್ನು ಮೀರಿ ಮೇಲೇರುತ್ತೇನೆ. ನನ್ನ ಅತ್ಯುನ್ನತ ದೃಷ್ಟಿಯ ಮೇಲೆ ಕೇಂದ್ರೀಕರಿಸುತ್ತೇನೆ. ನನ್ನ ಶುದ್ಧ ಮತ್ತು ಸಕಾರಾತ್ಮಕ ಆಲೋಚನೆಗಳಲ್ಲಿ ನನ್ನ ಶಕ್ತಿಯಿದೆ. ನಾನು ನಂಬಿಕೆ ಮತ್ತು ಕೃತಜ್ಞತೆಯಿಂದ ನನ್ನ ದೈವಿಕ ಆನುವಂಶಿಕತೆಯನ್ನು ಸ್ವೀಕರಿಸುತ್ತೇನೆ. ನನ್ನ ಜೀವನವು ಅದು ನಿಖರವಾಗಿ ತೆರೆದುಕೊಳ್ಳುತ್ತಿದೆ. ನಾನು ನನ್ನನ್ನು ಸಂಪೂರ್ಣವಾಗಿ ನಂಬುತ್ತೇನೆ. ನಾನು ಸತ್ಯದಿಂದ ಮಾರ್ಗದರ್ಶಿಸಲ್ಪಟ್ಟಿದ್ದೇನೆ. ನಾನು ಆತ್ಮ, ಶಾಂತಿ ಮತ್ತು ಬುದ್ಧಿವಂತಿಕೆಯಿಂದ ಪ್ರಕಾಶಮಾನವಾಗಿದ್ದೇನೆ. ನನ್ನ ಪ್ರಯಾಣವು ದೈವಿಕ ಮಾರ್ಗದರ್ಶನದಲ್ಲಿದೆ. ಅದು ನಿಖರವಾಗಿ ತೆರೆದುಕೊಳ್ಳಬೇಕು. ನಾನು ನನ್ನ ಆಧ್ಯಾತ್ಮಿಕ ಮಾರ್ಗವನ್ನು ಅಚಲ ವಿಶ್ವಾಸದಿಂದ ಸ್ವೀಕರಿಸುತ್ತೇನೆ. ಪ್ರತಿಯೊಂದು ಸವಾಲು ನನ್ನನ್ನು ನನ್ನ ಅತ್ಯುನ್ನತ ಆತ್ಮವಾಗಿ ರೂಪಿಸುತ್ತಿದೆ ಎಂದು ನಾನು ನಂಬುತ್ತೇನೆ. ನನ್ನ ಮನಸ್ಸು ಸ್ಪಷ್ಟ ಮತ್ತು ಕೇಂದ್ರೀಕೃತವಾಗಿರುತ್ತದೆ, ಗೊಂದಲಗಳಿಂದ ಮುಕ್ತವಾಗಿರುತ್ತದೆ. ನಾನು ನಿರಂತರವಾಗಿ ದೈವಿಕತೆಯಿಂದ ಬೆಂಬಲಿತನಾಗಿದ್ದೇನೆ ಎಂದು ತಿಳಿದುಕೊಂಡು ನಾನು ಕೃತಜ್ಞತೆಯಿಂದ ಬದುಕುತ್ತೇನೆ. ನನ್ನ ಹೃದಯವು ಹಗುರವಾಗಿದೆ, ಹೊರೆಗಳು ಮತ್ತು ಲಗತ್ತುಗಳಿಂದ ಮುಕ್ತವಾಗಿದೆ. ನನ್ನ ನಿಜವಾದ ಉದ್ದೇಶ ಎಂದು ತಿಳಿದುಕೊಂಡು ನಾನು ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಗೌರವಿಸುತ್ತೇನೆ. ಸತ್ಯ ಮತ್ತು ಬುದ್ಧಿವಂತಿಕೆಯ ನನ್ನ ಅನ್ವೇಷಣೆಯಲ್ಲಿ ನಾನು ನಿರ್ಭೀತನಾಗಿದ್ದೇನೆ. ನನ್ನ ಆಲೋಚನೆಗಳ ಪರಿಶುದ್ಧತೆಯು ನನ್ನ ಆತ್ಮವನ್ನು ಬಲಪಡಿಸುತ್ತದೆ. ನಾನು ನಿರೀಕ್ಷೆಗಳಿಂದ ಬೇರ್ಪಟ್ಟು ಪ್ರೀತಿ ಮತ್ತು ಕರುಣೆಯನ್ನು ಹೊರಸೂಸುತ್ತೇನೆ. ನನ್ನ ಕಾರ್ಯಗಳು ನನ್ನ ಅತ್ಯುನ್ನತ ಸತ್ಯದೊಂದಿಗೆ ಹೊಂದಿಕೆಯಾಗುತ್ತವೆ. ನನ್ನ ಜೀವನಕ್ಕೆ ಸಾಮರಸ್ಯವನ್ನು ತರುತ್ತವೆ. ನನ್ನ ಉಪಸ್ಥಿತಿಯು ಶಾಂತವಾಗಿದೆ. ನಾನು ನನ್ನ ಸುತ್ತಲಿನವರನ್ನು ಮೇಲಕ್ಕೆತ್ತುತ್ತೇನೆ. ನಾನು ಧೈರ್ಯ ಮತ್ತು ನಂಬಿಕೆಯೊಂದಿಗೆ ಪ್ರತಿಕ್ಷಣಕ್ಕೂ ಹೆಜ್ಜೆ ಹಾಕುತ್ತೇನೆ. ನಾನು ಪರಮಾತ್ಮನೊಂದಿಗಿನ ನನ್ನ ಸಂಪರ್ಕವನ್ನು ಗಾಢವಾಗಿಸಿದಂತೆ ನನ್ನ ಆಂತರಿಕ ಶಕ್ತಿ ಬೆಳೆಯುತ್ತದೆ.
ನನ್ನ ಆಲೋಚನೆಗಳು ಸ್ಪಷ್ಟವಾಗಿವೆ, ನನ್ನ ಹೃದಯ ಮುಕ್ತವಾಗಿದೆ, ನನ್ನ ಆತ್ಮವು ಶಾಂತಿಯುತವಾಗಿದೆ. ನಾನು ಭೂತಕಾಲದಿಂದ ಬೇರ್ಪಟ್ಟು ವರ್ತಮಾನದ ಸೌಂದರ್ಯದ ಮೇಲೆ ಕೇಂದ್ರೀಕರಿಸುತ್ತೇನೆ. ನಾನು ನನ್ನ ನಂಬಿಕೆಯಲ್ಲಿ ಬಲಶಾಲಿ, ಸ್ಥಿರ ಮತ್ತು ಅಚಲ. ಪ್ರೀತಿಯೇ ನನ್ನ ಸಾರ ಎಂದು ತಿಳಿದುಕೊಂಡು ನನ್ನ ಸಂವಹನಗಳಲ್ಲಿ ಸಂತೋಷವನ್ನು ತರುತ್ತೇನೆ. ನನ್ನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯು ಹಾದುಹೋಗುವ ಪ್ರತಿ ಕ್ಷಣವೂ ಆಳವಾಗುತ್ತದೆ. ನಾನು ಏಕಾಂತತೆಯನ್ನು ಅಪ್ಪಿಕೊಳ್ಳುತ್ತೇನೆ, ಅದು ನನ್ನನ್ನು ನನ್ನ ಸತ್ಯಕ್ಕೆ ಸಂಪರ್ಕಿಸುತ್ತದೆ ಎಂದು ತಿಳಿದಿದ್ದೇನೆ. ನನ್ನ ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿ ನನ್ನ ಹಣೆಬರಹವನ್ನು ರೂಪಿಸುತ್ತದೆ. ನಾನು ಸುಲಭವಾಗಿ ಕ್ಷಮಿಸುತ್ತೇನೆ. ನಾನು ಎಲ್ಲ ಗೊಂದಲಗಳನ್ನು ಬಿಟ್ಟು ಶುದ್ಧ ಆಲೋಚನೆಗಳೊಂದಿಗೆ ನನ್ನನ್ನು ಜೋಡಿಸಿಕೊಳ್ಳುತ್ತೇನೆ. ನಾನು ಭ್ರಮೆಗಳನ್ನು ಮೀರಿ ನೋಡುತ್ತೇನೆ, ನನ್ನ ಆತ್ಮದ ವಾಸ್ತವವನ್ನು ಅಳವಡಿಸಿಕೊಳ್ಳುತ್ತೇನೆ. ನನ್ನ ಶಾಂತಿಯೇ ನನ್ನ ದೊಡ್ಡ ಶಕ್ತಿ, ನಾನು ಅದನ್ನು ಯಾವುದೇ ವೆಚ್ಚದಲ್ಲಿ ರಕ್ಷಿಸುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಸತ್ಯದಲ್ಲಿ ಎತ್ತರವಾಗಿ ನಿಲ್ಲುತ್ತೇನೆ, ಬಾಹ್ಯ ಪ್ರಭಾವಗಳಿಂದ ಅಲುಗಾಡುವುದಿಲ್ಲ. ನಾನು ದೈವಿಕ ಸಮಯವನ್ನು ನಂಬುತ್ತೇನೆ, ಎಲ್ಲವೂ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಪರಮಾತ್ಮನ ನನ್ನ ಸ್ಮರಣೆಯು ನನ್ನ ಆಂತರಿಕ ಶುದ್ಧತೆಯನ್ನು ಬಲಪಡಿಸುತ್ತದೆ. ನನ್ನ ಮಾರ್ಗವು ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಯಿಂದ ಪ್ರಕಾಶಿಸಲ್ಪಟ್ಟಿದೆ. ನಾನು ದಯೆ, ಕರುಣೆ ಮತ್ತು ತಿಳುವಳಿಕೆಗೆ ಜಾಗವನ್ನು ಹೊಂದಿದ್ದೇನೆ. ನನ್ನ ಆತ್ಮವು ನಾನು ಹೋದಲ್ಲೆಲ್ಲ ಸ್ಪಷ್ಟತೆ ಮತ್ತು ಶಾಂತಿಯನ್ನು ಹೊಳೆಯುವ ದೀಪಸ್ತಂಭವಾಗಿದೆ. ನಾನು ಆಸೆಗಳಿಂದ ಬೇರ್ಪಡುತ್ತೇನೆ, ಆಧ್ಯಾತ್ಮಿಕ ನೆರವೇರಿಕೆಯನ್ನು ಸ್ವೀಕರಿಸುತ್ತೇನೆ. ದೈವಿಕತೆಯೊಂದಿಗಿನ ನನ್ನ ಸಂಪರ್ಕವು ಪ್ರತಿದಿನವೂ ಗಾಢವಾಗುತ್ತಿದೆ. ನನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾನು ಸ್ಥಿತಿಸ್ಥಾಪಕ, ಬಲಶಾಲಿ ಮತ್ತು ಅಚಲ. ನನ್ನ ಉಪಸ್ಥಿತಿಯು ಉಷ್ಣತೆ, ಬುದ್ಧಿವಂತಿಕೆ ಮತ್ತು ಬೆಳಕನ್ನು ಹೊಂದಿದೆ. ನಾನು ಅನುಮಾನವನ್ನು ಮೀರಿ ಮೇಲೇರುತ್ತೇನೆ, ನನ್ನ ಹಾದಿಯಲ್ಲಿ ಸಂಪೂರ್ಣ ನಂಬಿಕೆಯನ್ನು ಅಳವಡಿಸಿಕೊಳ್ಳುತ್ತೇನೆ. ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ಸರಳತೆ ಮತ್ತು ಬುದ್ಧಿವಂತಿಕೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಸ್ವತಂತ್ರ, ನಿರ್ಲಿಪ್ತ ಮತ್ತು ಅನಂತವಾಗಿ ಶಾಂತಿಯುತ. ನಾನು ಸಕಾರಾತ್ಮಕತೆಯನ್ನು ಹೊರಸೂಸುತ್ತೇನೆ, ನನ್ನ ಕ್ರಿಯೆಗಳ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ. ನನ್ನ ಆತ್ಮವು ಅದರ ಸತ್ಯವನ್ನು ನೆನಪಿಸಿಕೊಳ್ಳುತ್ತದೆ, ನಾನು ಸಂಪೂರ್ಣ. ನಾನು ದೈವಿಕ ಅನುಗ್ರಹ ಮತ್ತು ತಿಳುವಳಿಕೆಯೊಂದಿಗೆ ಜೀವನದಲ್ಲಿ ಸಾಗುತ್ತೇನೆ. ಮುಂದಿನ ಪ್ರಯಾಣದಲ್ಲಿ ನಾನು ಭಯವನ್ನು ಬಿಟ್ಟು ಶುದ್ಧ ನಂಬಿಕೆಯನ್ನು ಅಳವಡಿಸಿಕೊಳ್ಳುತ್ತೇನೆ. ನನ್ನ ಗಮನ ಸ್ಥಿರವಾಗಿರುತ್ತದೆ, ನಾನು ಶಾಂತಿಯೊಂದಿಗೆ ನನ್ನನ್ನು ಜೋಡಿಸಿಕೊಳ್ಳುತ್ತೇನೆ. ನನ್ನ ಆತ್ಮದ ಪ್ರಯಾಣವನ್ನು ನಾನು ನಂಬುತ್ತೇನೆ, ಅದು ನನ್ನನ್ನು ಮನೆಗೆ ಕರೆದೊಯ್ಯುತ್ತಿದೆ ಎಂದು ತಿಳಿದಿದ್ದೇನೆ. ನನ್ನ ಹೃದಯವು ಪ್ರೀತಿ, ಸಹಾನುಭೂತಿ ಮತ್ತು ತಿಳುವಳಿಕೆಗೆ ತೆರೆದಿರುತ್ತದೆ. ಪ್ರತಿಯೊಂದು ಅನುಭವವು ನನ್ನನ್ನು ಉತ್ತಮವಾಗಿ ರೂಪಿಸುತ್ತಿದೆ ಎಂದು ನಾನು ನಂಬುತ್ತೇನೆ. ನಾನು ಗೊಂದಲಗಳಿಂದ ಮುಕ್ತನಾಗಿದ್ದೇನೆ, ನನ್ನ ಅತ್ಯುನ್ನತ ಉದ್ದೇಶದ ಮೇಲೆ ಮಾತ್ರ ಕೇಂದ್ರೀಕರಿಸಿದ್ದೇನೆ. ನಾನು ನನ್ನ ಆಯ್ಕೆಗಳಲ್ಲಿ ಧೈರ್ಯಶಾಲಿಯಾಗಿದ್ದೇನೆ, ನನ್ನ ಸತ್ಯವನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸುತ್ತೇನೆ. ನಾನು ನನ್ನ ಅಂತಃಪ್ರಜ್ಞೆಯನ್ನು ನಂಬುತ್ತೇನೆ, ಅದು ನನ್ನನ್ನು ಸ್ಪಷ್ಟತೆ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಪ್ರತಿದಿನ
ನಾನು ಪರಮಾತ್ಮನೊಂದಿಗಿನ ನನ್ನ ಸಂಪರ್ಕವನ್ನು ಗಾಢವಾಗಿಸುತ್ತೇನೆ. ನಾನು ನಕಾರಾತ್ಮಕತೆಯಿಂದ ಬೇರ್ಪಟ್ಟು ಶಾಂತಿಯೊಂದಿಗೆ ನನ್ನನ್ನು ಜೋಡಿಸಿಕೊಳ್ಳುತ್ತೇನೆ. ನನ್ನ ಉಪಸ್ಥಿತಿಯು ಶಕ್ತಿಯುತವಾಗಿದೆ. ನಾನು ನನ್ನ ಸುತ್ತಲಿನವರಿಗೆ ಸ್ಫೂರ್ತಿ ನೀಡುತ್ತೇನೆ. ನನ್ನ ಆಂತರಿಕ ಶಕ್ತಿ ಅಚಲವಾಗಿದೆ. ನಾನು ಎಲ್ಲ ಸಂದರ್ಭಗಳಲ್ಲಿಯೂ ಕೇಂದ್ರೀಕೃತವಾಗಿರುತ್ತೇನೆ. ನಾನು ಸತ್ಯದ ಬೆಳಕನ್ನು ಹೊತ್ತಿದ್ದೇನೆ ಮತ್ತು ಅದನ್ನು ಪ್ರಪಂಚದೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತೇನೆ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.